ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕನ್ನಡತಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಭಾಳ ದಿನದಿಂದ ಎಲ್ಲರೂ ಕೇಳ್ತಾ ಇದ್ರಿ ಹೋಮ್ ಟೂರ್ ಮಾಡಿ ಅಂತ ಹೇಳಿಬಿಟ್ಟು. ನಾನು ಸ್ವಲ್ಪ ಪರ್ಸ್ನಲ್ ವರ್ಕಲ್ಲಿ ಬ್ಯುಸಿ ಇದ್ದಿದ್ದರಿಂದ ಮಾಡೋಕ್ಕಾಗಿರಲಿಲ್ಲ, ಸಾರಿ. ಸೊ ಇವತ್ತು ಹೋಮ್ ಟೂರ್ ಮಾಡ್ತಾ ಇದ್ದೀನಿ. ನಮ್ಮ ಮನೆ ಹೇಗಿದೆ ಅಂತ ಹೇಳಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಸೊ ನೋಡೋಣ ಬನ್ನಿ, ತಡ ಮಾಡೋದು ಬೇಡ. ಇದು ನಮ್ಮನೆ ಎಂಟ್ರೆನ್ಸಲ್ಲಿ ಗೇಟ್ ಇರುತ್ತೆ ಸಪ್ರೇಟಾಗಿ, ನಮಗೆ ಮೇಲ್ಗಡೆ ಮನೆ ಇರೋದ್ರಿಂದ. ಹಾಗೆ ಬಂದರೆ ಒಂದು ಸೈಡಲ್ಲಿ ಫುಲ್ಲು ಪಾಟ್ಗಳು ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇನ್ನೂ ಜಾಸ್ತಿ ಪಾಟ್ ಇಡಬೇಕು ಅಂತ ಆಸೆ. ಮನೆ ಕಟ್ತಿದ್ದಾರೆ ನೋಡಿ, ಇಲ್ಲಿ ಪಕ್ಕದಲ್ಲಿ ಫುಲ್ಲು ಕವರ್ ಮಾಡಿಬಿಟ್ಟಿದ್ದಾರೆ, ಗಾಳಿ ಎಲ್ಲ ಬೀಳಲ್ಲ. ತುಂಬ ಸಿಮೆಂಟ್ ಬೀಳ್ತಿದೆ. ಆಲ್ರೆಡಿ ಇದ್ದಿದ್ದ ಗಿಡಗಳೆಲ್ಲ ಉದ್ರೋಗ್ಬಿಟ್ಟಿದೆ, ಸಿಮೆಂಟ್ ಬಿದ್ದು 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 ನೋಡಿ ಹೆಂಗಾಗ್ಬಿಟ್ಟಿದೆ. ಎಲೆ ಗಿಡ ಎಲ್ಲ ಒಣಗೋಗ್ಬಿಟ್ಟಿದೆ, ಎಲೆಗಳೆಲ್ಲ ಉದ್ರೋಗಿದೆ. ಸೊ ಅದಕ್ಕೆ ಬೇಜಾರಾಯಿತು, ಬೇಡ ಹಾಕೋದು, ಅದು ಫಿನಿಶ್ ಆಗಲಿ ಆಮೇಲೆ ಬೇಕಾದರೆ ಹಾಕ್ಕೊಳ್ಳೋಣ ಅಂತ ಹಾಗೆ ಖಾಲಿ ಬಿಟ್ಟಿದ್ದೀನಿ. ಆ ಕವರ್ ಇರೋವರೆಗೂ ಹಾಕೋಕ್ಕೋಗಲ್ಲ. ಸೊ ಇದು ಮನೆ ಪ್ಯಾಸೇಜು ಮುಂದೆಗಡೆ. ನಮ್ಗೆ ಬೇಜಾರಾದರೆ ಕುತ್ಕೊಂಡು ಕಾಫಿ ಟೀ ಕುಡಿತೀವಿ. ಹಾಗೆ ಬಂದರೆ ಬಾಕ್ಲ ಹತ್ರ ಒಂದು ಶಂಖಪುಷ್ಪ ಗಿಡ ಇಟ್ಟಿದ್ದೀನಿ. ಅದು ಆ್ಯಕ್ಚುಲಿ ತುಂಬ ದೊಡ್ಡದಾಗಿತ್ತು. ನಮ್ಮ ಅಪ್ಪು ಕಿತ್ತಾಕಿ ಫುಲ್ ಗಿಡನೇ ಕಿತ್ತಾಕ್ಬಿಟ್ಟಿದ್ದ. ಮತ್ತೆ ಹಾಕಿದ್ದೆ ಸೀಡ್ಸು, ಅಷ್ಟುದ್ದ ಬಂದಿದೆ. ಇದು ಎಂಟ್ರೆನ್ಸಲ್ಲಿ ಭತ್ತದ ತೋರಣ ಹಾಕಿದ್ದೀನಿ. ಅದು ನಂಗೆ ತುಂಬ ಇಷ್ಟ. ಹಾಗಾಗಿ ಅದನ್ನು ಧರ್ಮಸ್ಥಳದಿಂದ ತೊಗೊಂಬಂದು ಹಾಕ್ತೆ. ನ್ಯಾಚುರಲ್ ಆಗಿರುತ್ತೆ, ಒಂಥರ ಫೀಲ್ ಇರುತ್ತೆ ಅಂತ ಹೇಳಿಬಿಟ್ಟು. ಸೊ ವೆಲ್ಕಮ್ ನಮ್ಮನೆ ಒಳಗಡೆಗೆ. ಸೊ ಬರ್ತಾ ಇದ್ದಂಗೆ ಒಂದು ದಿವಾನ್ ಕಾಟ್ ಹಾಕಿದ್ದೀನಿ. ಅಲ್ಲಿ ಹಿಂದೆ ವಿಂಡೋ ಇದೆ. ಈಗ ಮನೆ ಕಟ್ತಿದ್ದಾರಲ್ಲ, ಹಾಗಾಗಿ ಆ ಕಡೆ ಓಪನ್ ಮಾಡೋದಿಲ್ಲ. ಸೊ ಯಾರಾದರೂ ಬಂದರೆ ಅಲ್ಲಿ ಕೂತ್ಕೋಬೋದು, ಅಥವಾ ಮಲ್ಕೊಳ್ಳೋರಿದ್ದರೆ ಏಜ್ ಆಗಿರೋರು ರೆಸ್ಟ್ ಮಾಡ್ಬೋದು ಅಂಥೇಳಿ. ಹಾಗೆ ಸ್ವಲ್ಪ ಮುಂದೆ ಬಂದರೆ ಅಲ್ಲಿ ಒಂದು ಟೇಬಲ್ ಇತ್ತು. ಅದು ಅಷ್ಟು ಚೆನ್ನಾಗಿ ಅನಿಸ್ತಾ ಇರಲಿಲ್ಲ, ಗ್ಲಾಸೆಲ್ಲ ಬಿದ್ದೋಗ್ಬಿಟ್ಟಿತ್ತು. ಸೊ ಏನಾದರೂ ಡೆಕೋರೇಟ್ ಮಾಡಬೇಕಲ್ಲ ಅಂತ ಹೇಳಿಬಿಟ್ಟು ನಾನು ಅಲ್ಲಿಗೆ ಒಂದು ಗ್ರಾಸ್ ಹಾಕಿಬಿಟ್ಟು ಅದ್ರ ಮೇಲೆ ವಾಸ್ತು ಗಿಡ ಇಟ್ಟು ಒಂದು ಮಡಿಕೆನಲ್ಲಿ ನೀರು ತುಂಬಿ ಮನೆಯಲ್ಲಿ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇಟ್ಟರೆ ತುಂಬ ಒಳ್ಳೆಯದು. ಹಾಗಾಗಿ ಅಲ್ಲಿ ನೀರು ತುಂಬಿಟ್ಟಿದ್ದೀನಿ. ಅದನ್ನು ಕುಡಿಯೋದಿಲ್ಲ, ಸುಮ್ಮನೆ ಇಟ್ಟಿರೋದು ಡೆಕೋರೇಷನ್ಗಂತ. ಇಲ್ಲೂ ಅಷ್ಟೇ, ಸುಮ್ಮನೆ ಹಾಗೆ ಕಲ್ಲುಗಳಿಟ್ಟು ಒಂದು ಗೊಂಬೆ ಇಟ್ಟು ಚಿಕ್ಕದಾಗಿ ಒಂದು ಗಾರ್ಡನ್ ಥರ ಮಾಡಿಟ್ಟಿದ್ದೀನಿ, ಟೇಬಲ್ ಗಾರ್ಡನ್ನು. ಅದ್ರ ಮೇಲೆ ದಿನಿದು ಒಂದು ಫೋಟೋ ಹಾಕಿದ್ದೀವಿ. ಜಸ್ಟ್ ಒಂದು ಮೊಬೈಲಲ್ಲಿ ತೊಗೊಂಡಿದ್ದು ಪಿಕ್ ಚೆನ್ನಾಗಿತ್ತು ಅಂತ ಹೇಳಿಬಿಟ್ಟು ಅದನ್ನು ಅಲ್ಲೇ ಹಾಕಿದ್ದೀನಿ, ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಹಾಗೆ ಬಂದರೆ ಇದು ಬಂದು ಸ್ಟೋರ್ ರೂಮು. ಅಲ್ಲಿ ಏನೂ ಇಲ್ಲ, ಜಸ್ಟ್ ಬೇಡದೇ ಇರೋ ಥಿಂಗ್ಸು, ಅಪ್ಪು ಆಟ ಸಾಮಾನು, ನಾವು ಯೂಸ್ ಮಾಡೋ ಸ್ಟ್ಯಾಂಡು, ಸೈಕಲು, ಇಂಥದನ್ನು ಅಲ್ಲಿ ಡಂಪ್ ಮಾಡಿದ್ದೀನಿ ಅಷ್ಟೇ. ಅದ್ರ ಮೇಲೆ ಒಂದು ವಾಸ್ತು ಕುದುರೆ ಹಾಕಿದ್ದೀನಿ. ಸೊ ಹಾಗೇ ಬಂದರೆ ಪಕ್ಕದಲ್ಲಿ ನನ್ನ ಫೇವ್ರೇಟ್ ಜಾಗ, ಒನ್ ಆಫ್ ಮೈ ಫೇವ್ರೇಟ್ ಅಂತಲೇ ಹೇಳ್ಬೋದು. ಇಲ್ಲೂ ಅಷ್ಟೇ ಭತ್ತದ ತೋರಣ ಹಾಕಿದ್ದೀನಿ. ಯಾಕಂದರೆ ಪ್ಲಾಸ್ಟಿಕ್ ಎಲ್ಲ ಹಾಕಬಾರ್ದು ತೋರಣ ಅಂತ ಹೇಳ್ತಾರೆ ಅಂದ್ಬಿಟ್ಟು ಅಲ್ಲಿ ಏನೂ ಹೆವಿಯಾಗಿ ನಾನು ಹಾಕೋದಕ್ಕೆ ಹೋಗಿಲ್ಲ. ಜಸ್ಟ್ ಭತ್ತದ ತೋರಣ ಅಷ್ಟೇ ಹಾಕಿರೋದು, ನಾರ್ಮಲ್ ಹೂವು ಹಾಕ್ತೀನಿ. ಸೊ ಬನ್ನಿ ದೇವ್ರ ಮನೆ ತೋರಿಸ್ತೀನಿ. ದೇವ್ರ ಮನೆ ಅಂತೂ ತುಂಬ ದೊಡ್ಡದಾಗೆ ಸ್ಪೇಸಿಯಸ್ ಆಗಿದೆ. ಆರಾಮಾಗಿ ಒಳಗಡೆ ಕೂತು ಪೂಜೆ ಮಾಡ್ಬೋದು, ನೆಮ್ಮದಿ ಆಗೋಷ್ಟು. ನನಗೆ ನೆಮ್ಮದಿ ಸಿಗೋ ಜಾಗ ಅಂದರೆ ಇದೇನೇ ಮನೆಯಲ್ಲಿ. ನಂಗೆ ತುಂಬ ಬೇಜಾರಾಗ್ದಾಗೂ ಖುಷಿ ಆದಾಗಲೂ ಪೂಜೆ ಮಾಡಿದ್ರೆ ಮಾತ್ರ ನಂಗೆ ಖುಷಿ ಆಗೋದು. ಸೊ ಓಕೆ, ಈಗ ಇದು ಆಯಿತು. ಹಾಗೇ ಬಂದರೆ ಪಕ್ಕದಲ್ಲಿ ಅಕ್ವೇರಿಯಂ ಇದೆ. ಅಕ್ವೇರಿಯಂ ಪಕ್ಕ ನಾನೊಂದು ಪ್ಲ್ಯಾಂಟ್ ಇಟ್ಟಿದ್ದೀನಿ. ಮೀನ್ಸ್ ಇದು ಒಂದು ಬೋನ್ಸಾಯಿ, ತುಂಬ ಚೆನ್ನಾಗಿತ್ತು. ಇದು ಅಷ್ಟೇ ನೋಡಿ, ಅಪ್ಪು ಎಲೆ ಎಲ್ಲ ಕಿತ್ತಾಕ್ಬಿಟ್ಟಿದ್ದಾನೆ. ಫುಲ್ ಕುಚ್ಚಾಗಿತ್ತು ಅಲೆ. ಇವನು ಸುಮ್ಮನೆ ಇರಲ್ಲ, ಏನಾದರೂ ಒಂದು ತೀಟೆ ಮಾಡ್ತಾನೆ ಇರ್ತಾನೆ. ಆ ಅಕ್ವೇರಿಯಂ ಮೇಲೂ ಅಷ್ಟೇ ಜಸ್ಟ್ ಗ್ರಾಸ್ ಇಕ್ಬಿಟ್ಟು ಹಾಗೆ ಗೊಂಬೆಗಳಿಟ್ಟಿದ್ದೀನಿ. ಇರಿ ಲೈಟ್ ಆನ್ ಮಾಡ್ತೀನಿ. ಅದಾದಮೇಲೆ ಹಾಗೆ ಅಪೋಸಿಟ್ ಸೈಡ್ ಬಂದರೆ, ಅಂದರೆ ಬಾಗಿಲು ಪಕ್ಕದಲ್ಲಿ ಇಷ್ಟೊತ್ತು ಎಡಗಡೆ ಭಾಗ ನಾನು ನಿಮಗೆ ತೋರಿಸಿದ್ದು. ಬಲಗಡೆ ಎಂಟ್ರೆನ್ಸ್ ಆದ ಕೂಡಲೇ ಇಲ್ಲಿ ಒಂದು ಕರ್ಟನ್ ಹಾಕಿದ್ದೀನಿ, ಆನ್ಲೈನಿಂದ ತರಿಸಿ. ರೆಡ್ ಕಲರು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಇದು ಬಂದು ಡೈನಿಂಗ್ ಹಾಲು. ನಾವು ಡೈನಿಂಗ್ ಟೇಬಲ್ ಇಟ್ಟಿಲ್ಲ, ಬಿಕಾಸ್ ನಾವಿರೋದು ಇಬ್ಬರೇ. ಡೈನಿಂಗ್ ಟೇಬಲಲ್ಲಿ ನಾವು ಕುತ್ಕೊಂಡು ತಿನ್ನೋದು ಅಷ್ಟು ಇಷ್ಟ ಆಗೋಲ್ಲ, ನಾವು ಕೆಳಗಡೆನೇ ಕುತ್ಕೊಂಡು ಊಟ ಮಾಡೋದು. ಹಾಗಾಗಿ ಆ ಜಾಗನ ಖಾಲಿನೇ ಬಿಟ್ಟಿದ್ದೀನಿ. ನೋಡಿ, ಇವಳು ನಾನು ಎಲ್ಲಿ ಹೋಗ್ತೀನೋ ಅಲ್ಲಿ ಹಿಂದೆ ಬರ್ತಾ ಇರ್ತಾಳೆ. ಅದರಲ್ಲೂ ಕಿಚನ್ಗೆ ಬಂದರೆ ಅಂತೂ ಅವಳಿಗೆ ತಿಂಡಿ ಕೊಟ್ಟೆ ನಾನು ಮುಂದೆ ಮಾತಾಡಬೇಕು, ಇಲ್ಲಾಂದರೆ ನನಗೆ ಮಾತಾಡೋದಕ್ಕೂ ಬಿಡೋಲ್ಲ. ಅಷ್ಟು ಗಲಾಟೆ ಮಾಡ್ತಾ ಇರ್ತಾಳೆ, ಕಿಚ್ತಾ ಇರ್ತಾಳೆ, ಕೊಡೋ ತನಕ ಬಿಡೋದೇ ಇಲ್ಲ. ಹಾಗೆ ಮೊದಲು ಅವಳಿಗೆ ಕೊಟ್ಬಿಡ್ತೀನಿ, ಇಲ್ಲಾಂದರೆ ನನಗೆ ವೀಡಿಯೋ ಮಾಡೋದಕ್ಕೆ ಬಿಡೋಲ್ಲ, ಟಾರ್ಚರ್ ಇಟ್ಬಿಡ್ತಾಳೆ. ಹಾಗಾಗಿ ಕೊಟ್ಟರೆ ಅವಳು ಸುಮ್ಮನೆ ಆಗ್ತಾಳೆ. ಈಗ ಅವಳ್ದಾಯಿತು, ಇವನು ಸ್ಟಾರ್ಟ್ ಮಾಡ್ತಾನೆ ಅನಿಸುತ್ತೆ ನೋಡಿ, ಶುರುವಾಯಿತು.
ಈಗ ಅವನಿಗೂ ತಿಂಡಿ ಕೊಡೋ ತನಕ ಅವ್ನು ಬಿಡಲ್ಲ. ಇವರಿಬ್ಬರು ಪೈಪೋಟಿ ಮೇಲೇ ನಂಗೆ ಟಾರ್ಚರ್ ಮಾಡ್ತಾರೆ. ಏನು ಕೆಲಸ ಮಾಡೋಕ್ಕೆ ಕೊಡಲ್ಲ. ಫಸ್ಟ್ ಅವ್ರಿಗೆ ನೋಡ್ಕೊಂಡು ಆದಮೇಲೆ ನಾನು ಬೇರೆ ಏನಾದರೂ ಕೆಲಸ ಮಾಡಬೇಕು, ಆ ರೀತಿ. ಇವಾಗಿಬ್ಬರು ಕೂಲಾದರು. ಬನ್ನಿ ನಾನು ಇವಾಗ ನೆಕ್ಸ್ಟ್ ತೋರಿಸ್ತೀನಿ. ಸೊ ಇಲ್ಲಿ ಡೈನಿಂಗ್ ಹಾಲಲ್ಲಿ ಒಂದು ಹ್ಯಾಂಡ್ ವಾಶ್ ಇದೆ. ಸೊ ಹಾಗಾಗಿ ಅಲ್ಲಿ ಜಸ್ಟ್ ಹಾಗೆ ಟಿಶ್ಯೂನ ನಾನೇ ಒಂದು ಸ್ಟ್ಯಾಂಡಲ್ಲಿ ಇಟ್ಟಿದ್ದೀನಿ, ಬೇಕಾಗುತ್ತೆ ಅಂತ. ಹ್ಯಾಂಡ್ ಕರ್ಚೀಫ್ ಕೂಡ ಇಟ್ಟಿದ್ದೀನಿ. ಅದ್ರ ಜೊತೆಗೆ ಇಲ್ಲಿ 2 ಗಿಡ ಇಟ್ಬಿಟ್ಟು ಹಾಗೆ ಮಧ್ಯದಲ್ಲೇ ಹ್ಯಾಂಡ್ ವಾಶ್ ಇಟ್ಟು ಅದನ್ನು ನೀಟಾಗಿ ಡೆಕೋರೇಟ್ ಮಾಡಿ ಇಟ್ಟಿದ್ದೀನಿ, ಸಿಂಪಲ್ಲಾಗಿ ನೋಡಿ. ಸೊ ಅಷ್ಟೇ, ಇಲ್ಲಿ ಬೇರೇನೂ ಇಟ್ಟಿಲ್ಲ, ಇಷ್ಟನ್ನೇ ಇಟ್ಬಿಟ್ಟು ಜಸ್ಟ್ ಸಿಂಪಲ್ ಲುಕ್. ಒಂದು ನನಗೆ ಹೇಗೆ ಸಮಾಧಾನ ಅನಿಸುತ್ತೆ ನನಗೆ ಇನ್ನೂ ಆ್ಯಕ್ಚುಲಿ ಮನೆ ತುಂಬ ಡೆಕೋರೇಟಾಗಿ ಇಟ್ಕೋಬೇಕಂತ ಆಸೆ. ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಮಾಡಿದ್ದೀನಿ. ಇನ್ನೂ ಸ್ವಲ್ಪ ಗಿಡಗಳೆಲ್ಲ ಬೈ ಮಾಡಬೇಕು. ನನಗೆ ಗಿಡಗಳಂದರೆ ತುಂಬಾ ಇಷ್ಟ, ಬಟ್ ನಂಗೆ ಟೈಮ್ ಆಗಿಲ್ಲ. ಸೊ ಇನ್ನೂ ಸ್ವಲ್ಪ ರೆಡಿ ಮಾಡೋದಿದೆ, ನಿಧಾನಕ್ಕೆ ಮಾಡ್ತೀನಿ. ಸೊ ಹಾಗೆ ಕಿಚನ್ ಒಳಗಡೆ ಬನ್ನಿ. ಹೆಣ್ಮಕ್ಳು ಫೇವ್ರೆಟ್ ಜಾಗ. ಫೇವ್ರೆಟ್ ಅನ್ನೋದಕ್ಕಿಂತ ಆಲ್ ಟೈಮ್ ಜಾಸ್ತಿ ಟೈಮ್ ಕಳೆಯೋದೆ ಹೆಣ್ಮಕ್ಳು ಅಡುಗೆ ಮನೇಲಿ. ಇಲ್ಲಿ ಒಂದು ವಾಟರ್ ಪ್ಯೂರಿಫೈ ಇಟ್ಟಿದ್ದೀನಿ. ಬಟ್ಟೆ ಹಾಕಿರೋದು ಅದೇ ಡಸ್ಟ್ ತುಂಬ ಬರ್ತಿದೆ ಅಂತ ಹೇಳಿಬಿಟ್ಟು, ಮನೆ ಕಟ್ತಿದ್ದಾರಲ್ಲ ಸಿಕ್ಕಾಬಟ್ಟೆ ಡಸ್ಟ್ ಬರ್ತಿದೆ ಅಂತ ಹೇಳಿಬಿಟ್ಟು ಅದ್ರ ಮೇಲೆ ಒಂದು ಬಟ್ಟೆ ಹಾಕಿದ್ದೀನಿ. ಈ ಕಡೆ ಬಂದರೆ ಫ್ರಿಜ್ಜು. ಒಂದು ಸೈಡು ನಾನೆಲ್ಲ ಈ ಹಸಿಟ್ಟುಗಳದ್ದು ಬಾಕ್ಸ್ಗಳು ಇಟ್ಬಿಟ್ಟಿದ್ದೀನಿ. ಬಿಕಾಸ್ ಅಲ್ಲಿ ಸ್ಟ್ಯಾಂಡ್ ಇಟ್ಟಿದ್ರು ಆಲ್ರೆಡಿ ಓನರು, ಮತ್ತು ತೆಗಿಯೋಕ್ಕಾಗಲ್ಲ, ಖಾಲಿ ಬಿಟ್ಟರು ಚೆನ್ನಾಗಿರಲ್ಲ ಅಂಥೇಳಿ ಇಲ್ಲಿ ಮಾಮೂಲಿ ಕೂಲರ್ ಇಟ್ಟಿದ್ದೀನಿ. ಹಾಗೆ ಈ ಕಡೆ ಬಂದರೆ ಸ್ಟವ್ವು, ಸಿಂಕು ಸ್ಟವ್ವು ಇರೋದು. ಇಲ್ಲಿ ನಾನು ಅಲ್ಲೂ ಅಷ್ಟೇ ಪ್ಲಾಸ್ಟಿಕ್ ಗಿಡ ಮತ್ತು ಒರಿಜಿನಲ್ ಗಿಡ ಇಟ್ಟಿದ್ದೀನಿ. ಇದನ್ನೆಲ್ಲ ಆನ್ಲೈನಲ್ಲಿ ತರಿಸ್ಕೊಂಡೆ ನಾನು. ಅಲ್ಲಿ ಸ್ಟಿಕ್ ಮಾಡೋಣ ಅಂತ ಹೇಳಿಬಿಟ್ಟು ತರಿಸ್ಕೊಂಡಿದ್ದು ಆ್ಯಕ್ಚುಲಿ. ಆದರೆ ಅಲ್ಲಿ ಸ್ಟಿಕ್ ಮಾಡೋಕ್ಕಾಗಲಿಲ್ಲ, ಬಿದ್ದೋಗ್ಬಿಡ್ತು ಅದು. ಅದಕ್ಕೆ ಸರಿ ಕೆಳಗಡೆನೇ ಇಟ್ಬಿಟ್ಟಿದ್ದೀನಿ, ಅಲ್ಲಿ ಹೇಗೂ ಖಾಲಿ ಇರುತ್ತಲ್ಲ ಅಂತ ಹೇಳಿಬಿಟ್ಟು. ಚೆನ್ನಾಗಿ ಕಾಣುತ್ತೆ, ಒಂಥರ ಮೈಂಡ್ ಫ್ರೆಶ್ ಆಗಿರುತ್ತೆ ಕಿಚನ್ ಒಳಗಡೆ ಬಂದ ತಕ್ಷಣ ಅಂತ. ಮತ್ತು ಇನ್ನೊಂದು ವಾಸ್ತು ಏನಪ್ಪ ಅಂತ ಹೇಳಿದ್ರೆ, ಸಿಂಕ್ಗೂ ಮತ್ತು ಸ್ಟವ್ವಿಗೂ ಕಡಿಮೆ ಗ್ಯಾಪ್ ಇದ್ದರೆ ಅದ್ರ ಮಧ್ಯದಲ್ಲಿ ಈ ರೀತಿ ಒಂದು ಹಸಿರುದು ಗಿಡ ಅಥವಾ ಒರಿಜಿನಲ್ ಪ್ಲ್ಯಾಂಟ್ ಆದರೂ ಆಗ್ಬೋದು, ಪ್ಲಾಸ್ಟಿಕ್ ಆದರೂ ಆಗ್ಬೋದು ಇಟ್ಟರೆ ವಾಸ್ತುಗೆ ಅದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಮನೆಗೆ. ಹಾಗಾಗಿ ಅಲ್ಲಿಟ್ಟಿದ್ದೀನಿ, ನೀವು ಕೂಡ ಇಡಿ, ಪಾಸಿಟಿವ್ ಎನರ್ಜಿ ಇರುತ್ತೆ. ಹಾಗೆ ಇಲ್ಲೂ ಅಷ್ಟೇ ಸ್ಟವ್ ಪಕ್ಕ ಲಾಸ್ಟ್ ಮೂಲೆಯಲ್ಲಿ ನೀರು ಇಟ್ಟರೆ ತುಂಬ ಒಳ್ಳೆಯದು. ಒಂದು ಬಿಂದಿಗೆ ಅಥವಾ ಚೊಂಬು ಗ್ಲಾಸಲ್ಲಾದರೂ ಸರಿ ಎನಿ ಟೈಮ್ ನೀರಿಟ್ಟಿದ್ರೆ ಮನೆಗೆ ತುಂಬ ಒಳ್ಳೆಯದು. ಹಾಗಾಗಿ ನಾನು ಅಲ್ಲಿ ನೀರಿಟ್ಟು ಅದರಲ್ಲೂ ಕೂಡ ಒಂದು ಗಿಡ ಹಾಕಿ ಇಟ್ಟಿದ್ದೀನಿ, ಮನಿ ಪ್ಲ್ಯಾಂಟು. ಅದು ಸ್ವಲ್ಪ ಇದಾಗಿದೆ, ಇವಾಗ ಚಿಗುರ್ತಾ ಇದೆ ಗಿಡ. ಹಾಗೆ ಮಾಮೂಲಿ ಅಲ್ಲಿ ಏನೇನು ಬೇಕೋ ಅಡುಗೆಗೆ ಅದನ್ನೆಲ್ಲ ಹಾಗೆ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ, ಜೋಡಿಸಿ ಇಟ್ಕೊಂಡಿದ್ದೀನಿ. ಈ ಕಡೆ ಬಂದರೆ ಈ ಕಡೆ ಕೂಡ ಅಷ್ಟೇ ಎಲ್ಲ ಅಡುಗೆಗೆ ಬೇಕಾಗಿರೋವಂಥ ಪದಾರ್ಥಗಳನ್ನ ಇಟ್ಕೊಂಡಿರೋದು. ಅಲ್ಲೂ ಒಂದು ಗಿಡ ಹಾಕಿದ್ದೀನಿ, ಪೇಪರ್ ಗುಲಾಬಿ ಅಂತ ಹೇಳ್ತಾರಲ್ಲ ಅದನ್ನು. ಸೊ ಅದನ್ನು ಇವಾಗ ಚಿಗುರ್ತಾ ಇದೆ ಗೈಸ್, ಇನ್ನೂ ಬರ್ತಾ ಇಲ್ಲ. ಜಾಸ್ತಿ ಬಂದರೆ ಚೆನ್ನಾಗಿ ಕಾಣಿಸುತ್ತೆ. ಈ ಕಡೆ ಇದೆಲ್ಲ ಕಾಳುಗಳು ತೆಗೆದಿಟ್ಕೊಂಡಿರೋದು. ಇದು ಆನ್ಲೈನಲ್ಲಿ ತರಿಸ್ದೆ ನಾನು. ಟ್ರಾನ್ಸ್ಪರೆಂಟ್ ಬಾಟಲ್ಸು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಬಟ್ ಇಲ್ಲೂ ಸೋಕೇಶ್ ಥರ ಇಟ್ಟಿರೋದ್ರಿಂದ ನಾನು ಅದನ್ನು ಅಲ್ಲೇ ಜೋಡಿಸಿ ಇಟ್ಕೊಂಡಿದ್ದೀನಿ. ಎಷ್ಟು ನೀಟಾಗಿಡೋಕ್ಕೆ ಸಾಧ್ಯ ಅಷ್ಟು. ಇವತ್ತು ಅಡುಗೆ ಕೂಡ ಆಗಿದೆ. ಅವರೆಕಾಯಿ ಸಾಂಬಾರು ಮಾಡಿ ಇಟ್ಟಿದ್ದೀನಿ, ಊಟ ಮಾಡಬೇಕು. ಒಬ್ಬಟ್ಟು ಮಾಡೋಣ ಅಂತ ಹೇಳಿಬಿಟ್ಟು ಗೆಣಸೆಲ್ಲ ಬೇಯಿಸಿ ಕೂಡ ಇಟ್ಟಿದ್ದೀನಿ, ಅದು ಆಮೇಲೆ ಮಾಡಬೇಕು. ಈಗ ಟೈಮ್ ಇಲ್ಲ, ಹೋಮ್ ಟೂರ್ ಮುಗಿಸಿದ ಮೇಲೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಕಿಚನ್ ನೋಡಿದ್ರಲ್ಲ, ಇಷ್ಟೇ ಕಿಚನ್ನು. ಸೊ ಕಿಚನಿಂದ ಆಚೆ ಬಂದರೆ ಹೊರಗಡೆ ಬರ್ತಾ ಇದ್ದಂಗೆ ಇಲ್ಲಿ ಅಪ್ಪು ಫೋಟೋಸು, ಅಂದರೆ ಅವನು ಹುಟ್ಟಿದಾಗಿಂದ ಅವ್ನಿಗೆ 1 ಇಯರ್ ಆಗೋ ತನಕನೂ ಅವ್ನು ಏನೇನು ಮೆಮೊರೀಸ್ ಫೋಟೋಸ್ ಇದೆ ಎಲ್ಲನೂ ಕಂಪ್ಲೀಟ್ ಒಂದೇ ಒಂದು ಫ್ರೇಮಲ್ಲಿ ಹಾಕ್ಬಿಟ್ಟು ಅವ್ರ ಮಾಮ ಅಪ್ಪು ಬರ್ಡೇ ಗಿಫ್ಟ್ ಮಾಡಿದ್ದು. ಫಸ್ಟ್ ಮಂತು, ಸೆಕೆಂಡ್ ಮಂತು, 9 ಮಂತ್ಸಲ್ಲಿ, 3 ಮಂತ್ಸಲ್ಲಿ ರಾಘವೇಂದ್ರ ಸ್ವಾಮಿದ ಹಾಕಿದ್ವಿ. ಮತ್ತು ಅವ್ನು ಸ್ಲೀಪಿಂಗ್ ಮೂಡಲ್ಲಿ ಹೇಗಿದ್ದ, 4th ಮಂತು ಮ್ಯಾಂಗೋ ಸೀಸನ್ ಇತ್ತು ಅಂತ ಹೇಳಿಬಿಟ್ಟು. ಮತ್ತು ಅವ್ನಿಗೆ ಅಪ್ಪು ಮತ್ತು ಖುಷಿಕನ 2 ಹೆಸರು ಇರೋದ್ರಿಂದ 2 ಹೆಸರಲ್ಲಿ ವೆಜಿಟೇಬಲ್ಸ್ ಇಟ್ಟು ಕಾಳುಗಳಲ್ಲಿ ಮಾಡಿಬಿಟ್ಟು ಅದೊಂದು ಫೋಟೋ ತೆಗೆದಿದ್ದು. ಅಂದರೆ ನಮಗೆ ಯಾವುದೋ ಬೇಕು ಅವ್ನ ಮೆಮೊರೀಸ್ದು ಅದೆಲ್ಲ ನೋಡಿ. ಅಲ್ಲಿ ಕಾಲಿಂದು, ಇದು 10 ಮಂತ್ಸ್ದು ಎಲ್ಲ ಥರ ಕಂಪ್ಲೀಟ್. ಒಂದು ಬರೀ ಕಾಲೆಜ್ಜೆ ಹೇಗಿದೆ ಅಂತ ಈ ರೀತಿ ಪ್ರತಿಯೊಂದು ಫೋಟೋಸು ನಮಗೆ ಮೆಮೊರಿಗೆ ಬೇಕಾಗಿರೋ ಎಲ್ಲ ಫೋಟೋಸು. ಇದು ಬಂದು ಅವ್ನು ಹುಟ್ಟಿದ ಕೂಡಲೇ ತೆಗ್ದಿದ್ದು ಫೋಟೋ. ಸೊ ಈ ರೀತಿ ಕಂಪ್ಲೀಟಾಗಿ ಒಂದು ಪ್ಯಾಕೇಜ್ ಮಾಡಿ ಇಟ್ಕೊಂಡಿದ್ದೀವಿ. ಅದ್ರ ಕೆಳಗಡೆನೇ ಒಂದು ಪಾಟ್ ಇಟ್ಟಿದ್ದೀನಿ ಫ್ಲವರ್ದು, ಜಸ್ಟ್ ಫಾರ್ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳಿಬಿಟ್ಟು. ಫೋಟೋ ಕೆಳಗಡೆ ಖಾಲಿ ಇತ್ತು ಅಂತ ಹೇಳಿಬಿಟ್ಟು. ಹಾಗೇ ಬಂದರೆ ಇಲ್ಲಿ ಸೋಫಾ, ಆಲ್ಮೋಸ್ಟ್ ಇಲ್ಲೇ ಜಾಸ್ತಿ ಟೈಮ್ ಕಳಿತೀವಿ. ಮಲ್ಕೊಳ್ಳೋದು, ಕೂತ್ಕೊಳ್ಳೋದು, ಊಟ ಮಾಡೋದು ಎಲ್ಲ ಇಲ್ಲೇ, ಟಿ ವಿ ನೋಡ್ತಾ ಟಿ ವಿ ಮುಂದೆ.
ಇವನಿದ್ರೆ ನೋಡಿ ಹಂಗೆ, ನಾನು ಒಂದು ಕಡೆಯಿಂದ ಕ್ಲೀನ್ ಮಾಡಿ ಜೋಡಿಸ್ಕೊಂಡು ಬಂದರೆ ಅವನು ಒಂದು ಕಡೆಯಿಂದ ಚೆಲ್ಲಾಡ್ತಿರ್ತಾನೆ, ಇದೇ ಕೆಲಸ. ಇಲ್ಲಿ ಒಂದು ಶೋಕೇಶ್ ಇದೆ ಗ್ಲಾಸಿಂದು. ಸೊ ಅದು ಬಂದು ದಿನಿಯವರ ಅಪ್ಪ ಅಮ್ಮ ಅವ್ರ ಫೋಟೋನ ಇಲ್ಲಿ ಇಟ್ಟಿದ್ದೀವಿ ಮೆಮೊರಿಗಂತ ಹೇಳಿಬಿಟ್ಟು. ಮತ್ತು ಇಲ್ಲೆಲ್ಲ ದೇವ್ರ ಫೋಟೋ, ಗೊಂಬೆಗಳು, ಟಾಯ್ಸು, ಇಲ್ಲಿ ರಾಘವೇಂದ್ರ ಸ್ವಾಮಿದು ಪೇಪರು, ಹೀಗೆ ಎಲ್ಲ ಕಂಪ್ಲೀಟು ಇದ್ರೊಳಗಡೆ ಇಟ್ಟು ಕ್ಲೋಸ್ ಮಾಡಿ ಇಟ್ಟಿದ್ದೀನಿ, ಅಲ್ಲಿ ಖಾಲಿ ಬಿಡಬಾರ್ದು ಅಂತ ಹೇಳಿಬಿಟ್ಟು. ಹಾಗೇ ಬಂದರೆ ಇಲ್ಲಿ ನಮ್ಮಮ್ಮ ಮತ್ತು ತನಯಿ ಅಮ್ಮ 3 ಜನ ಇರೋವಂಥದ್ದು. ಬಿಕಾಸ್ ಅವರು ಬೇರೆ ಮನೇಲಿ ಇರ್ತಾರಲ್ವ ಜಾಸ್ತಿ, ಹಾಗಾಗಿ ಅವ್ರದ್ದು ಒಂದು ಫೋಟೋ ಇರಲಿ ಡೈಲಿ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು. ಮೇಯ್ನ್ಲಿ ಅಪ್ಪುಗೆ ತುಂಬ ಇಷ್ಟ, ಇದು ಫೇವ್ರೆಟ್ ಫೋಟೋ, ಅವ್ನು ಡೈಲಿ ಕೇಳ್ತಾನೆ, ಹಾಗಾಗಿ ಅವನಿಗೆ ಕಾಣೋ ಥರನೇ ಹಾಕಿಟ್ಟಿದ್ದೀನಿ. ಸೊ ಈ ಕಡೆ ಬಂದರೆ ನಮ್ಮದು ಕಪಲ್ ಫೋಟೋ, ಇದು ನಾವು ಮದುವೆಗೆ ಮುಂಚೆ ತೊಗೊಂಡಿದ್ದ ಫೋಟೋ. ಸೊ ಒನ್ ಆಫ್ ಮೈ ಫೇವ್ರೆಟ್, ತುಂಬ ಇಷ್ಟ, ಅದನ್ನು ಇಲ್ಲೇ ಹಾಕ್ಕೊಂಡಿದ್ದೀನಿ ಹಾಲಲ್ಲಿ. ಸೊ ಈ ಕಡೆ ಎಲ್ಲ ವಿಂಡೋ ಇದೆ, ಹಾಗಾಗಿ ಅಲ್ಲೂ ಕರ್ಟನ್ ಹಾಕಿ ಕ್ಲೋಸ್ ಮಾಡಿದ್ದೀನಿ. ಸೊ ಈ ಕಡೆ ಬಂದರೆ ಹಾಗೆ ಮಾಮೂಲಿ ಟಿ ವಿ, ಅಲ್ಲೂ ಕೂಡ ಅಷ್ಟೇ ಟಾಯ್ಸ್ ಎಲ್ಲ ಇಟ್ಟು ಡೆಕೋರೇಟ್ ಮಾಡಿದ್ದೀನಿ. ಆ್ಯಕ್ಚುಲಿ ಈ ಟಾಯ್ಸ್ ಎಲ್ಲ ನನಗೆ ದಿನಿ ಕೊಡಿಸಿದ್ದು ಇಷ್ಟಪಡುವಾಗ, ಆದರೆ ಅದೆಲ್ಲ ಹಾಗೆ ಇಟ್ಟಿದ್ದೆ ಅಷ್ಟು ವರ್ಷ ಆದ್ರೂ. ಸೊ ಇಲ್ಲಿಗೆ ಬಂದಮೇಲೆ ಅದನ್ನೆಲ್ಲ ಟಿ ವಿ ಮೇಲೆ ಇಟ್ಟಿದ್ದೀನಿ. ಸೊ ಟಿ ವಿ ಎಲ್ಲ ಇನ್ನೂ ಫಿಟ್ ಮಾಡಬೇಕು ಗೈಸ್, ಇಲ್ಲಿಗೆ ಬಂದಾಗಿಂದ ಟೈಮೇ ಸಿಕ್ಕಿಲ್ಲ, ಎಲ್ಲ ಕ್ರಾಸಾಗಿದೆ, ಸ್ವಲ್ಪ ಟೈಮ್ ಸಿಕ್ಕಿಲ್ಲ ನೀಟಾಗಿ ಫಿಟ್ ಮಾಡಬೇಕು. ಈ ಗಿಡ ಎಲ್ಲ ನಂಗೆ ತುಂಬ ಇಷ್ಟ ಅಲ್ವ, ಹಾಗಾಗಿ ಪ್ಲಾಸ್ಟಿಕ್ ಪ್ಲ್ಯಾಂಟ್ಸು ಆಯ್ಕೆ ಅಂದ ತಂದಿದ್ದು. ಇಲ್ಲಿ ಬುದ್ಧ ಮತ್ತು ಇದೊಂದು ನೋಡಿ ಸೂಪರಾಗಿದೆ, ಸೇಮ್ ನಮ್ಮ ಇತಿ ಪಾಪು ಥರ, ಇದು ಬಂದು ಇತಿ ಥರನೇ ಇದೆ ಅಂತ ಹೇಳಿಬಿಟ್ಟು ತುಂಬ ಇಷ್ಟಪಟ್ಟು ಲೂಲು ಮಾಲಿಂದ ನಾನು ತೊಗೊಂಡು ಬಂದೆ. ಅಲ್ಲಿ ನೋಡಿದ ಕೂಡಲೇ ಇಷ್ಟ ಆಯಿತು, ಸೊ ಹಾಗಾಗಿ ಅಲ್ಲಿ ಬೈ ಮಾಡಿದೆ ಅದನ್ನು. ಈ ಗೊಂಬೆಗಳು ಅಷ್ಟೇ ಪುಟ್ಟ ಗೊಂಬೆಗಳು ಇಲ್ಲೇನು ಜೋಡಿಸಿದ್ದೀನಿ, ಬುದ್ಧ ಅದು ಸ್ಟ್ಯಾಚುಸ್ ಅದೆಲ್ಲ. ಆ್ಯಕ್ಚುಲಿ ಕಣ್ಣು ಮುಚ್ಚಿ, ಕಿವಿ ಮುಚ್ಚಿ, ಬಾಯಿ ಮುಚ್ಚಿ, ಕೆಟ್ಟದ್ದನ್ನು ಕೇಳಬೇಡಿ ನೋಡಬೇಡಿ ಅನ್ನೋ ಮೆಸೇಜಿಗೆ ಕೊಡುವಂಥದ್ದು. ಹಾಗಾಗಿ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಅದು ಒಂದು 2 ಸೆಟ್ ತೊಗೊಂಡೆ, ಅದನ್ನು ಇಲ್ಲೇ ಇಟ್ಟಿದ್ದೀನಿ. ಒಂದು ಬುದ್ಧ ಇಟ್ಟು ಅದ್ರ ಮುಂದೆ ಇಟ್ಟಿದ್ದೀನಿ. ಇಲ್ಲೂ ಅಷ್ಟೇ ಏನು ಮೆಡಿಷನ್ಸ್ ಅಪ್ಪುದು ಅದು ಇದು ಎಲ್ಲ ಇಟ್ಟಿದ್ದೀನಿ. ಬಿಕಾಸ್ ಇಲ್ಲೊಂದು ಗ್ಲಾಸ್ ಕೂಡ ಇತ್ತು ಗೈಸ್, ಅದು ಬಿದ್ದೋಗ್ಬಿಡ್ತು. ಥ್ಯಾಂಕ್ ಅದು ಆ್ಯಕ್ಚುಲಿ ಅಮ್ಮನ ಮೇಲೆ ಬೀಳಬೇಕಿತ್ತು. ಸೊ ರಿಮೂವ್ ಮಾಡಿಬಿಟ್ಟು ಇವಾಗ ಆ ಗ್ಲಾಸ್ನ ಇಲ್ಲಿಟ್ಟಿದ್ದೀನಿ ನೋಡಿ ಪಕ್ಕದಲ್ಲಿ, ಅಲ್ಲಿ ತೆಗ್ದಿಕ್ಬಿಟ್ಟಿದ್ದೀನಿ ಬೇಡ ಅಂತ ಹೇಳ್ಬಿಟ್ಟು. ಹಾಗೆ ಇಲ್ಲೂ ಅಷ್ಟೇ ಟಾಯ್ ಇಕ್ಕಿ ಒಂದು ಉಯ್ಯಾಲೆಯಲ್ಲಿ ಜಸ್ಟ್ ಹಾಗೆ ಸಿಂಪಲಾಗಿ ಇಟ್ಟಿದ್ದೀನಿ. ಇಲ್ಲೊಂದು ಅದು ಟಾಯಿ ಗಣಪತಿದು ಅಪ್ಪುಗಂತ ಕೊಡಿಸಿದ್ದು. ಇಲ್ಲೊಂದು ಮಂಕಿ ಇಕ್ಕಿದ್ದೀನಿ. ಮಂಕಿ ಇಲ್ಲಿ ಬಂದರೆ ಹಾಗೆ ತನೈ ಫೋಟೋ 9 months ಬೇಬಿನಲ್ಲಿ ಇಡ್ತಿದ್ದು ಕ್ಯೂಟ್ ಫೋಟೋ. ಇಲ್ಲಿ ಮಿಕ್ಸ್ ಫೋಟೋಸ್ ಇದೆ, ನನ್ನ ಫ್ರೆಂಡ್ ನನಗೆ ಗಿಫ್ಟ್ ಮಾಡಿದ್ದೆ, ಇದು ನಮ್ಮ ಫ್ಯಾಮಿಲಿ ಫುಲ್ ಇದೆ. ಹಾಗೆ ಬಂದರೆ ಇಲ್ಲಿ ಆ್ಯಸ್ ಯೂಶುವಲ್ ಕರ್ಟನ್ ಹಾಕಿರೋದು. ಇಲ್ಲಿ ಬಲ್ಪ್ ಇದೆ. ಸೊ ಈ ಕರ್ಟನಿಂದ ಒಳಗಡೆ ಹೋದರೆ ರೂಮ್ ಸಿಗತ್ತೆ. ಇದು ಕೂಡ ಆನ್ಲೈನಲ್ಲಿ ತರಿಸಿದಂಥ ಕರ್ಟನ್ಸು. ಇಲ್ಲಿ ನನ್ನ ರೈಟ್ ಸೈಡಿಗೆ ಟಾಯ್ಲೆಟ್ ಬರುತ್ತೆ, 2 ರೂಮಿಗೆ ಒಂದೇ ಟಾಯ್ಲೆಟ್ ಕೊಟ್ಟಿರೋದು, ಇನ್ನೊಂದು ಆಚೆ ಕಡೆ ಇದೆ, ಆಮೇಲೆ ತೋರಿಸ್ತೀನಿ ನಾನು ನಿಮ್ಗೆ ಅದನ್ನು. ಸೊ ಇವಾಗ ನಾನು ಮಧ್ಯದಲ್ಲಿ ನಿಂತಿದ್ದೀನಿ ಸದ್ಯಕ್ಕೆ. ಸೊ ನನ್ನ ರೈಟ್ ಸೈಡಿಗೆ ಇರೋದು ತನೇ ರೂಮು, ಲೆಫ್ಟಿಗಿರೋದು ನಮ್ಮ ರೂಮು, ಮಾಸ್ಟರ್ ಬೆಡ್ರೂಮು. ಇತಿ ಹೋಗ್ತಿದ್ದಾಳಲ್ಲ, ಆ ಸೈಡ್ ಬಂದು ನಮ್ಮ ಮಾಸ್ಟರ್ ಬೆಡ್ರೂಮ್ ಇರೋದು. ಸೊ ಫಸ್ಟಿಗೆ ಸೊ ಇದು ನಮ್ಮ ರೂಮು. ಈ ಕಡೆ ತನೈ ರೂಮ್ಗೆ ಫಸ್ಟ್ ಹೋಗೋಣ ಬನ್ನಿ. ಸೊ ಎಂಟ್ರಿ ಆಗ್ತಾ ಇದ್ದಂಗೆ ಎದುರುಗಡೆ ತನೈ ಫೋಟೋ ಇಟ್ಟಿದ್ದೀನಿ. ಈ ಕಡೆ ವಾರ್ಡ್ರೋಬ್ ಇದೆ, ಆ್ಯಸ್ ಯೂಶುವಲ್ ಬಟ್ಟೆಗಳು ತುಂಬಿ ಇಡೋದು. ಇಲ್ಲೂ ಕೂಡ ನನ್ನದೇ ಬಟ್ಟೆ ತುಂಬಿರುತ್ತೆ, ಬಿಕಾಸ್ ಸಿಕ್ಕಾಬಟ್ಟೆ ಬಟ್ಟೆಗಳಿದೆ ನಂದು, ಸ್ಯಾರಿ, ಡ್ರೆಸ್ಸಸ್ಸು ಅಂತ ಹೇಳಿಬಿಟ್ಟು. ಹಾಗಾಗಿ 2 ಕಡೆನೂ ಇಟ್ಟಿರ್ತೀನಿ. ಸೊ ನಮ್ಮ ಮನೆಯಲ್ಲಿ ಎಲ್ಲರಿಗಿಂತ ಜಾಸ್ತಿ ನಂದು, ಇಲ್ಲೆಲ್ಲ ಅಪ್ಪುದು. ಸೊ ಈ ಬೆಡ್ಡೆಲ್ಲ ನಮ್ಮ ತನೈದು. ಸದ್ಯಕ್ಕೆ ಅವನಿಲ್ಲ ಅಲ್ಲ, ಖಾಲಿ ಇದೆ, ಅವನಮ್ಮ ಮನೇಲಿದ್ದಾನೆ. ಅಲ್ಲಿ ಏನಾದರೂ ಥಿಂಗ್ಸ್ ಬೇಕಿದ್ದರೆ ಇಟ್ಕೊಂಡ್ಲಿ ಅಂತ ಅದನ್ನು ಇಟ್ಟಿದ್ದೀನಿ. ಮತ್ತು ಮೇಲೆ ಮೊಬೈಲೆಲ್ಲ ಇಡೋದಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಬೆಡ್ ಪಕ್ಕ. ಸೊ ಇದು ತನೈಗೆ ಅವ್ರ ಫ್ರೆಂಡ್ ಕೊಟ್ಟಿರೋವಂಥ ಗಿಫ್ಟು ಫೋಟೋ, ಅದನ್ನು ಅವನ ರೂಮಲ್ಲೇ ಹಾಕಿ ಇಟ್ಟಿದ್ದೀನಿ. ಸೊ ಈ ಕಡೆನೂ ಒಂದು ವಿಂಡೋ ಇದೆ. ರೂಮು ತುಂಬ ದೊಡ್ಡದಾಗಿ ಸ್ಪೇಸಿಯಸ್ ಆಗಿದೆ ಅವನ ರೂಮು. ಬೆಡ್ ಬೇರೇನೋ ಹಾಕಿಲ್ಲ ಅಲ್ಲಿ, ಅಲ್ಲೂ ಕೂಡ ಸ್ವಲ್ಪ ಡೆಕೋರೇಟ್ ಮಾಡಬೇಕು, ಇನ್ನೂ ಮಾಡಿಲ್ಲ. ಹಾಗೆ ಮಕ್ಕಳು ಇರೋ ಜಾಗದಲ್ಲಿ ದೇವ್ರ ಫೋಟೋ ಇಡಬೇಕು ಅಂತ ಹೇಳಿಬಿಟ್ಟು ಅವ್ನ ರೂಮಲ್ಲಿ ಒಂದು ದೇವ್ರ ಫೋಟೋ ಇಟ್ಟಿದ್ದೀನಿ, ಎದ್ದಿದ್ದ ಕೂಡಲೇ ನೋಡಲಿ ಅಂತ ಹೇಳಿಬಿಟ್ಟು. ಅಷ್ಟೇ ತನೈ ರೂಮು. ಹಾಗೆ ಬಂದರೆ ಈಗ ನಮ್ಮ ರೂಮು ಬನ್ನಿ, ಅದು ಅಷ್ಟೇ ಸಿಂಪಲ್ಲೇ, ಏನಿಲ್ಲ. ವೆಲ್ಕಮ್ ಅವರ್ ಮಾಸ್ಟರ್ ಬೆಡ್ರೂಮ್. ಇಲ್ಲೂ ಅಷ್ಟೇ ಸೇಮ್ ವಾರ್ಡ್ರೋಬು. ಹಾಗೆ ಇದೇನಿದೆ ಬೆಡ್ಡು ಮತ್ತು ಕರ್ಟನ್ನು, ಬೆಡ್ಶೀಟು ಎಲ್ಲ ನಾನು ಆಯ್ಕೆಯಿಂದನೇ ಬೈ ಮಾಡಿದ್ದು, ಬೆಡ್ ಕಾಟಿಂದನೂ ಸೇರಿಸಿ ಫುಲ್ ಸೆಟ್ಟೇ ತೊಗೊಂಡು ಬಂದೆ ಮ್ಯಾಚ್ ಮಾಡಿ. ನನಗೆ ಬ್ಲೂ ಕಲರ್ ಇಷ್ಟ ಅಂತ ಹೇಳಿಬಿಟ್ಟು ವೈಟ್ ಆ್ಯಂಡ್ ಬ್ಲೂ ಕಾಂಬಿನೇಷನ್ ಮಾಡಿಬಿಟ್ಟು ಫುಲ್ ಸೆಟ್ ನಾನು ರೂಮಿಗೆ ಇದನ್ನು ಹಾಕಿದ್ದೀನಿ.
ಸೊ ನನಗೆ ತುಂಬ ಇಷ್ಟ ಆಯಿತು. ಮಾಮೂಲಿ ಇಲ್ಲಿ ಬಂದರೆ ಹಾಗೆ ವಾರ್ಡ್ರೋಬು ಸ್ಯಾರೀಸ್ ಎಲ್ಲ ಹೀಗೆ ಜೋಡಿಸಿ ಫುಲ್ಲು ಡಂಪ್ ಮಾಡಿ ಇಟ್ಟಿದ್ದೀನಿ ಎರಡೂ ಕಡೆನೂ. ಹಾಗೆ ಮುಂದೆ ಬಂದರೆ ಬೆಡ್ ಪಕ್ಕದಲ್ಲೇ ದಿನಿ ಸಿಸ್ಟಮ್ ಎಲ್ಲ ಹಾಕ್ಕೊಂಡು ವರ್ಕ್ ಮಾಡೋದು. ಅಲ್ಲೂ ಅಷ್ಟೇ ಸೇಮ್ ಕರ್ಟನ್ ಮ್ಯಾಚ್ ಮಾಡಿ ಹಾಕಿಬಿಟ್ಟು ಅವನು ಸಿಸ್ಟಮ್ ಇಟ್ಕೊಂಡಿದ್ದಾನೆ. ಸೊ ನಾವು ಜಾಗ ಇದ್ದರೂ ಯಾಕಿಲ್ಲ ಹಾಕ್ಕೊಂಡಿದ್ದೀವಿ ಅಂತ ಹೇಳಿದ್ರೆ, ಆ ರೂಮಲ್ಲೆಲ್ಲ ಪ್ಲೇಸ್ ಇದೆ, ಬಟ್ ಬೇಡ ಯಾರಾದರೂ ಮಲ್ಕೊಂಡಿದ್ರೆ ಅಥವಾ ತನೈ ಮಲಗಿರುವಾಗ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಿಬಿಟ್ಟು ಅಲ್ಲಿ ಹಾಕೋದಕ್ಕೆ ಹೋಗಿಲ್ಲ. ಇಲ್ಲಾಂದರೆ ನಮಗೆ ಅಭ್ಯಾಸ ಆಗಿದೆ, ಅವ್ನು ವರ್ಕ್ ಮಾಡ್ತಾಯಿದ್ರೆ ನಮ್ಮ ಪಾಡಿಗೆ ನಾನು ಅಪ್ಪು ಮಲ್ಕೊಂಡ್ಬಿಡ್ತೀವಿ. ಹಾಗಾಗಿ ಇಲ್ಲಾಂದರೆ ಆಚೆ ಹಾಲಲ್ಲಿ ಮಲ್ಕೊತೀವಿ ಗಿಲಮ್ ನೋಡ್ತಾ ಇದ್ದರೆ. ಇಲ್ಲೂ ಅಷ್ಟೇ ಒಂದು ಚಿಕ್ಕ ಗಿಡ ಇಟ್ಬಿಟ್ಟು ಆಮೆ ಇಟ್ಟಿದ್ದೀನಿ. ಹಾಗೇ ಒಂದು ಪುಟಾಣಿ ಗಣಪತಿ ಇಟ್ಟು ಇಲ್ಲಿ ಲೈಟಾಗೆ ಸಿಂಪಲಾಗಿ ಇಟ್ಕೊಂಡಿದ್ದೀವಿ. ಸೊ ಇವನು ರೂಮ್ ಒಳಗಡೆ ಬಂದರೆ ಅವನ ಆ ಚೇರ್ ಮೇಲೆ ಕೂತ್ಕೊಳ್ಳೇಬೇಕು ಗೈಸ್. ಅವರಪ್ಪ ಕೆಲಸ ಮಾಡ್ತಾರಲ್ಲ ಆ ಥರ ಕೆಲಸ ಮಾಡಬೇಕು. ನೋಡಿ ಹೇಗೆ ಮಾಡ್ತಾರೆ, ಕೀಬೋರ್ಡೆಲ್ಲ ಆಪ್ರೇಟ್ ಮಾಡು ಅಂತ ಹೇಳಿದ್ರೆ ಅವ್ರ ಪಪ್ಪ ಮಾಡೋದನ್ನ ನೋಡ್ಕೊಂಬಿಟ್ಟಿದ್ದಾನೆ. ಅದೇ ರೀತಿ ಕೀಬೋರ್ಡೆಲ್ಲ ಪ್ರೆಸ್ ಮಾಡ್ಕೊಂಡು ಕೂತಿರ್ತಾನೆ, ಫೋನಲ್ಲಿ ಮಾತಾಡೋ ಥರ ಮಾತಾಡ್ತಾ ಕೂತಿರ್ತಾನೆ. ಫನ್ನಿಯಾಗಿರುತ್ತೆ. ಇವನೇ ಒಂಥರ ಟೈಮ್ ಪಾಸ್ ನನಗೆ ಆ್ಯಕ್ಚುಲಿ. ಹಾಗೆ ಇಲ್ಲೊಂದು ಫೋಟೋ ಇಟ್ಟಿದ್ದೀವಿ ಗೈಸ್ ನಮ್ಮ ಬೆಡ್ ಮೇಲೆ, ನಮ್ಮ ಮ್ಯಾರೇಜ್ ಫೋಟೋ. ಅದು ಅಷ್ಟೇ, ಅದೊಂದೇ ಫೋಟೋ ಇಟ್ಟಿರೋದು. ಇನ್ನೂ ಸ್ವಲ್ಪ ಫೋಟೋಸ್ ಹಾಕಬೇಕು, ಹಾಕಿ ಆಮೇಲೆ ಡೆಕೋರೇಟ್ ಮಾಡಬೇಕು. ಈಗ ಸದ್ಯಕ್ಕೆ ಟೈಮ್ ಇಲ್ಲ. ಇಷ್ಟೇ ಗೈಸ್ ನಮ್ಮ ರೂಮು, ನಮ್ಮ ಮನೆ ಎಲ್ಲ. ಸೊ ಇಷ್ಟ ಆಗಿದರೆ ಲೈಕು ಶೇರು ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಮ್ಮ ಮನೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ನಮ್ಮ ಮನೆಗೊಂದು ಲೈಕ್ ಇರಲಿ. ವಿಡಿಯೋ ಇಷ್ಟ ಆಗಿದರೆ ಶೇರ್ ಮಾಡೋದನ್ನು ಕೂಡ ಮರಿಬೇಡ. ಆದಷ್ಟು ಜಾಸ್ತಿ ಶೇರ್ ಮಾಡಿ. ಬಡವ್ರ ಮನೇನ ವಿಸಿಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಎವ್ರಿ ಒನ್. ಬಾಡಿಗೆ ಮನೆ ಗೈಸ್, ಸ್ವಂತ ಮನೆ ಅಂದ್ಕೋಬೇಡಿ. ಇದನ್ನು ನೋಡಿ ಆಮೇಲೆ ಬಾಡಿಗೆಗಿದ್ದೀವಿ. ಸ್ವಂತ ಮನೆ ತೊಗೊಳ್ಳೋ ಅದೃಷ್ಟ ಎಲ್ಲ ಇನ್ನೂ ಬಂದಿಲ್ಲ. ಹಾಗೆ ಹೊರಗಡೆ ಟಾಯ್ಲೆಟ್ಟು ಇದೆ ಅಂತ ಹೇಳಿದ್ನಲ್ಲ, ಅದು ನೋಡಿ ಇಲ್ಲಿ ಬರುತ್ತೆ. ಸೊ ಇಲ್ಲಿ ಮನೆ ಕಟ್ತಾ ಇರೋದ್ರಿಂದ ಕಂಪ್ಲೀಟ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ತಾರ್ಪಾಲ್ ಹಾಕಿಬಿಟ್ಟು. ಹಾಗಾಗಿ ಈ ಕಡೆ ನಾವು ಜಾಸ್ತಿ ಬರೋದೇ ಇಲ್ಲ. ಸೊ ಟಾಯ್ಲೆಟ್ ಹೊರಗಡೆ ಕೂಡ ತುಂಬ ದೊಡ್ಡದಾಗಿದೆ. ನಾನು ವಾಷಿಂಗ್ ಮಿಷಿನೆಲ್ಲ ಇದ್ರೊಳಗಡೆ ಇಟ್ಟಿರೋದು. ಹಿಂದೆಗಡೆನೇ ಬಟ್ಟೆ ಒಣಗಾಕೋದಕ್ಕೆ ಕೂಡ ಪ್ಯಾಸೇಜ್ ಇದೆ. ನೋಡಿ ಇಲ್ಲಿ ಇಟ್ಟಿದ್ದೀನಿ ವಾಷಿಂಗ್ ಮಿಷಿನು. ಹಾಗೆ ಹೋದರೆ ಅಲ್ಲೊಂದು ಬಾಗಿಲಿದೆ, ಅದರ ಹಿಂದೆಗಡೆ ಬಟ್ಟೆಗಳೆಲ್ಲ ಒಣಗಾಕ್ಬೋದು. ಅದಕ್ಕಂತಲೇ ಸಪ್ರೇಟಾಗಿ ಜಾಗ ಮಾಡಿಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಮನೆ, ನನಗೆ ತುಂಬಾ ಇಷ್ಟ ಆಯಿತು. ಆರಾಮಾಗಿ ಪೀಸಾಗಿರ್ತೀನಿ. ನಂಗೆ ಫೇವ್ರೇಟ್ ಅಂದರೆ ಮನೇಲಿ ಟೈಮ್ ಸ್ಪೆಂಡ್ ಮಾಡೋದೇ ನನಗೆ ತುಂಬ ಇಷ್ಟ. ಹೊರಗಡೆ ಹೋಗೋದಕ್ಕಿಂತ ಹೆಚ್ಚಿಗೆ ಟೈಮು ಮನೆಯಲ್ಲೇ ಕಳೆಯೋದಕ್ಕೆ ಇಷ್ಟಪಡ್ತೀನಿ. ನೆಮ್ಮದಿಯಾಗಿರ್ಬೋದು ಅಂತ ಹೇಳಿಬಿಟ್ಟು. ಎಲ್ರಿಗೂ ಅದೇ ತಾನೇ ಇಷ್ಟ. ಸೊ ಹಾಗಾಗಿ ಇವಳು ನೋಡಿ, ನಾನು ಎಲ್ಲೆಲ್ಲಿ ಹೋಗ್ತೀನೋ ಅಲ್ಲೆಲ್ಲ ನನ್ನ ಹಿಂದೆ ಸುತ್ತಾನೇ ಇರ್ತಾಳೆ. ವಿಡಿಯೋ ಮಾಡೋವರೆಗೂ ಅಷ್ಟೇ, ಮನೆಯಲ್ಲೂ ಅಷ್ಟೇ. ಓಕೆ ಗಾಯ್ಸ್, ಇಷ್ಟೇ. ವಿಡಿಯೋ ನೋಡಿದ್ರಲ್ಲ, ಮನೇನೂ ನೋಡಿದ್ರಲ್ಲ. ಸೊ ಇನ್ನು ತಡ ಮಾಡಬೇಡಿ. ಯಾರ್ಯಾರು ನೋಡ್ತಾ ಇದ್ದೀರಾ ಬೇಗ ಲೈಕ್ ಮಾಡಿ, ಶೇರ್ ಮಾಡಿ. ಆಮೇಲೆ ಇದೇ ನನ್ನ ಕೊನೆ ವಿಡಿಯೋ. ಇದಾದಮೇಲೆ ನೀವು ಈ ಥರ ವಿಡಿಯೋನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಬಿಕಾಸ್ ನಾನು ಬೇರೆ ಥರ ವಿಡಿಯೋಗಳನ್ನ ಮಾಡಬೇಕು ಇನ್ನೂ ಡಿಫ್ರೆಂಟಾಗಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ಮೇಲೆ ಬೇರೆ ವಿಡಿಯೋಗಳು ಬರುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ. ಬೋರಿಂಗ್ ಹೊಡಿಯೋ ವೀಡಿಯೋಸ್ನ ಇನ್ಮೇಲೆ ಮಾಡಲ್ಲ. ಇನ್ಮೇಲೆ ಇಂಟ್ರೆಸ್ಟಿಂಗ್ ಆಗಿರೋವಂಥ ಏನಾದರೂ ಒಂದು ಕಂಟೆಂಟ್ ತೊಗೊಂಡು ಬರೋಣ ಅಂತ ಹೇಳಿಬಿಟ್ಟು ಪ್ರಯತ್ನ ಮಾಡ್ತಾಯಿದ್ದೀನಿ. 100% ಶೋರ್ ನಾನು ನಿಮಗೆ ಪ್ರಾಮಿಸ್ ಮಾಡ್ತೀನಿ. ಬೋರಿಂಗ್ ಅಲ್ಲದೆ ಇರೋವಂಥ ಕಂಟೆಂಟ್ನ ನಾನು ಮಾಡೋಣ ಅಂತ ಇದ್ದೀನಿ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಫ್ರೆಂಡ್ಸು ಫ್ಯಾಮಿಲಿ ಕೊಟ್ಟು